ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ರನ್ಯಾ ರಾವ್ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕೇಂದ್ರದ ವಿಶೇಷ ಆಸಕ್ತಿ. ಇಬ್ಬರು ಸಚಿವರ ಹೆಸರು ಪ್ರಸ್ತಾಪ ಹಿನ್ನೆಲೆ ಸಂಪೂರ್ಣ ವಿವರ ತಿಳಿಯಲು ಒಲವು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಮುಜುಗರ ಉಂಟು ಮಾಡಲು ಪ್ಲಾನ್. ಅಕ್ರಮ ಚಿನ್ನ ಸಾಗಣೆ ಕೇಸ್ನಲ್ಲಿ ಕಂಬಿ ಹಿಂದಿರುವ ರನ್ಯಾ ರಾವ್ ಇವತ್ತು ನಟಿಯ ಜಾಮೀನು ಭವಿಷ್ಯ ನಿರ್ಧಾರ. ಆದೇಶ ಕಾಯ್ದಿರಿಸಿದ್ದ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ. ನ್ಯಾಯಾಂಗ ಬಂಧನದಲ್ಲಿರೋ ರನ್ಯಾ ರಾವ್ಗೆ ಸಿಬಿಐ ಭೀತಿ. ಹೇಳಿಕೆ ದಾಖಲಿಸಲು ರನ್ಯಾಳನ್ನ ಸಿಬಿಐ ಕಸ್ಟಡಿಗೆ ಪಡೆಯುವ ಸಾಧ್ಯತೆ. ಬಾಡಿ ವಾರೆಂಟ್ ಸಲ್ಲಿಸಿ ಕಸ್ಟಡಿಗೆ ಪಡೆಯುವುದಕ್ಕೆ ತಯಾರಿ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ 3 ಸಂಸ್ಥೆಗಳಿಂದ ತನಿಖೆ. ಇಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸಿರುವ ಡಿಆರ್ಐ. ಕೇಂದ್ರ ಸರ್ಕಾರದ ಅಧಿಕಾರಿಗಳು ಭಾಗಿ ಬಗ್ಗೆ ತನಿಖೆ ನಡೆಸಲಿರುವ ಸಿಬಿಐ. ಸ್ಮಗ್ಲಿಂಗ್ನ ಮೇಜರ್ ರೋಲ್ ಬಗ್ಗೆ ಇಡಿ ಎನ್ಕ್ವೈರಿ. ಮುಂದಿನ ವಾರ ದಕ್ಷಿಣ ರಾಜ್ಯಗಳ ಸಭೆ ಕರೆದ ಸ್ಟಾಲಿನ್. ಸಿದ್ದು ಅನಾರೋಗ್ಯ ಕಾರಣ ಮೀಟಿಂಗ್ಗೆ ಡಿಕೆಶಿ ಪ್ರಯಾಣ. ಹೈಕಮಾಂಡ್ ನಿಲುವಿನ ಬಳಿಕ ಭಾಗಿಯಾಗುವುದಾಗಿ ಹೇಳಿಕೆ. ಸರ್ಕಾರದ ವೈಫಲ್ಯಗಳ ಬಂಡವಾಳ ಮಾಡಿಕೊಳ್ಳುವುದಕ್ಕೆ ಬಿಜೆಪಿ ಪ್ಲಾನ್. ಆಡಳಿತ ವಿರೋಧಿ ಅಲೆ ಸೃಷ್ಟಿಸುವುದಕ್ಕೆ ಸಜ್ಜು. ಮುಂದಿನ ಚುನಾವಣೆಯಲ್ಲಿ ಮೈತ್ರಿಗೆ 160 ಸೀಟ್ ಬರುತ್ತೆ ಎಂದು ಶಾಸಕರಲ್ಲಿ ಚರ್ಚೆ. ಒಳ ಮೀಸಲಾತಿ ಜಾರಿಗೆ ಸರ್ಕಾರದ ಮೇಲೆ ದಲಿತ ನಾಯಕರ ಒತ್ತಡ ತಂತ್ರ. ನಿನ್ನೆ ದಿಢೀರ್ ಸಭೆ ನಡೆಸಿ ಒತ್ತಡ ಹಾಕಲು ತೀರ್ಮಾನ. ಗೊಂದಲಗಳನ್ನು ಬದಿಗಿಟ್ಟು ವರದಿ ಜಾರಿಗೆ ಆಗ್ರಹಕ್ಕೆ ನಿರ್ಧಾರ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ರಿಯಲ್ ಎಸ್ಟೇಟ್ ವಂಚನೆ. ನ್ಯೂಸ್ ಫಸ್ಟ್ ರಹಸ್ಯ ಕಾರ್ಯಾಚರಣೆಯ ಬಳಿಕ ಭವಾನಿ ಪ್ರಾಪರ್ಟೀಸ್ ಮೇಲೆ ಕಾನೂನು ಕ್ರಮಕ್ಕೆ ಮುಂದು. ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಅಧ್ಯಕ್ಷರಿಂದ ಮಾಹಿತಿ. ಸುಗ್ರೀವಾಜ್ಞೆ ಜಾರಿಯಾದರೂ ನಿಲ್ಲದ ಫೈನಾನ್ಸ್ ಹಾವಳಿ. ಮನೆಗೆ ನುಗ್ಗಿ ಹಣ ಚಿನ್ನ ತೆಗೆದುಕೊಂಡು ಹೋದ ಸಿಬ್ಬಂದಿ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ ಘಟನೆ. ಮೀನು ಹಿಡಿಯುವಾಗ ಯುವಕನಿಗೆ ಮೀನು ಕಚ್ಚಿದ್ದಕ್ಕೆ ಕೈನೇ ಕಳೆದುಕೊಂಡ. ಕೇರಳದ ಮಲಪ್ಪುರಂನಲ್ಲಿ ಘಟನೆ. ಕಾಡು ಮೀನು ಕಚ್ಚಿದ್ದರಿಂದ ಗ್ಯಾಸ್ ಗ್ಯಾಂಗ್ರೀನ್ ಆಗಿದ್ದಕ್ಕೆ ಕೈ ಕತ್ತರಿಸಿ ತೆಗೆದ ವೈದ್ಯರು. ಹೋಳಿ ಹುಣ್ಣಿಮೆಯ ದಿನದಂದೇ ಸಂಪೂರ್ಣ ಚಂದ್ರಗ್ರಹಣ. 65 ನಿಮಿಷಗಳ ಕಾಲ ಗ್ರಹಣದಲ್ಲಿ ರಕ್ತ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ ಶ್ವೇತವರ್ಣದ ಚಂದಿರ. ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ 11:57ರಿಂದ ಮಧ್ಯಾಹ್ನ 1:01 ಚಂದ್ರಗ್ರಹಣ. ದೇಶದಲ್ಲಿ ಆಗಲ್ಲ ಗೋಚರ. ನಾಡಿನಾದ್ಯಂತ ಹೋಳಿ ಹಬ್ಬದ ಸಂಭ್ರಮ. ಪರಸ್ಪರ ಬಣ್ಣ ಎರಚಿ ಬಣ್ಣದಲ್ಲೇ ಮಿಂದೇಳ್ತಾ ಇರೋ ಜನರು. ಮಕ್ಕಳು ಮಹಿಳೆಯರು ಸೇರಿದಂತೆ ರಂಗು ರಂಗಿನ ಹೋಳಿ ಹಬ್ಬದಲ್ಲಿ ಭಾಗಿ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ವೈಭವದ ಗಂಗಾಧರೇಶ್ವರ ರಥೋತ್ಸವ. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೆರವೇರಿದ ರಥೋತ್ಸವ ಕಣ್ತುಂಬಿಕೊಂಡ ಭಕ್ತಗಣ. ನಿರ್ಮಲಾನಂದ ಶ್ರೀಗಳ ಅಡ್ಡಪಲ್ಲಕ್ಕಿ ಹಿಂದೆ ಸಾಗಿದ ರಥಕ್ಕೆ ಹಣ್ಣು ಜವನ ಎಸೆದ ಭಕ್ತರು. ಆಟೋದಲ್ಲಿ 3 ತಿಂಗಳು 5 ರಾಜ್ಯಗಳ ಸುತ್ತಾಟ. ಮಹಾರಾಷ್ಟ್ರ, ಹರಿಯಾಣ, ಗುಜರಾತ್, ಕರ್ನಾಟಕದ ಪ್ರವಾಸಿ ತಾಣಗಳ ವೀಕ್ಷಣೆ. ಭಾರತೀಯ ಸಂಸ್ಕೃತಿಗೆ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸಿಗರು ಫಿದಾ. ಟ್ರೈನ್ನ ಎಸಿ ಕೋಚ್ನಲ್ಲಿ ಇಲಿಗಳ ಓಡಾಟ. ರೈಲಿನ PNR ನಂಬರ್ ಪೋಸ್ಟ್ ಮಾಡಿ ಪ್ಯಾಸೆಂಜರ್ ಆಕ್ರೋಶ. 2,000 ಮೊತ್ತದ ಟಿಕೆಟ್ಗೆ ಇದೆಂಥ ಸೇವೆ ಅಂತ ಪ್ರಶ್ನೆ. ಕೊನೆಗೂ ಹೊಸ ಗೆಳತಿಯನ್ನ ಪರಿಚಯಿಸಿದ ಬಾಲಿವುಡ್ ನಟ ಆಮಿರ್ ಖಾನ್. ಬೆಂಗಳೂರಿನ ಗೌರಿ ಸಪ್ರೋಡ್ ಜೊತೆಗೆ ಡೇಟಿಂಗ್. ತಮ್ಮ 60ನೇ ಬರ್ತ್ಡೇಗೆ ಶಾರುಖ್ ಸಲ್ಮಾನ್ ಖಾನ್ರನ್ನ ಕರೆಸಿ ಗರ್ಲ್ಫ್ರೆಂಡ್ನ ಪರಿಚಯಿಸಿದ ನಟ. ಪುನೀತ್ರ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ಅಪ್ಪು ರೀ-ರಿಲೀಸ್. ಮತ್ತೆ ಅಪ್ಪುನನ್ನ ತೆರೆ ಮೇಲೆ ಕಣ್ತುಂಬಿಕೊಂಡ ಫ್ಯಾನ್ಸ್. ವೀರೇಶ್ ಚಿತ್ರಮಂದಿರದಲ್ಲಿ ತನ್ನ ಚೊಚ್ಚಲ ಚಿತ್ರ ಅಪ್ಪು ವೀಕ್ಷಿಸಿದ ರಕ್ಷಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.